ಹಾಯ್ ಹಲೋ ಮತ್ತೆ ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿ CM ಅಥವಾ DCM ಮಧ್ಯೆ ಆಗ್ತಾ ಇರುವಂಥ ಒಂದು ಗೊಂದಲ ಇದೆಯಲ್ಲ, ಅದು ಈಗ ಒಂದು ಮಟ್ಟಿಗೆ ಬಂದು ನಿಂತ್ಕೊಂಡಿದೆ. CM ಅವರನ್ನ ಕೆಳಗಿಳಿಸ್ತಾರೆ, ಅಂದರೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸ್ತಾರೆ. ಅದರ ಪಟ್ಟ ಆ ಜಾಗದಲ್ಲಿ DK ಶಿವಕುಮಾರ್ ಅವರನ್ನ CM ಪಟ್ಟಕ್ಕೆ ಏರಿಸ್ತಾರೆ ಅನ್ನುವಂಥ ಗೊಂದಲ, ಊಹಾಪೋಹ ಮತ್ತು ಒಪ್ಪಂದ ಈ ಹಿಂದೆ ಕೂಡ ಆಗಿತ್ತು. 2023ರ ಚುನಾವಣೆಯಲ್ಲಿ ಗೆದ್ದು ಬೀಗಿದ ನಂತರ CM ತಾನಾಗಬೇಕು, CM ತಾನಾಗಬೇಕು ಅನ್ನುವಂಥ ಒಂದು ದೊಡ್ಡದಂಥ ಗೊಂದಲ ಇತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ಮಧ್ಯೆ. ಅದಾದ ನಂತರ 2.5 ವರ್ಷಗಳ ಕಾಲ ಒಬ್ಬರು CM ಆಗಿರ್ತಾರೆ. ಆ ನಂತರ 2025 ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಕೆಳಗಿಳಿದು ಅವರ ಪಟ್ಟದಲ್ಲಿ DK ಶಿವಕುಮಾರ್ ಅವರು ಬಂದು ಕೂರ್ತಾರೆ ಅನ್ನುವಂಥ ಒಪ್ಪಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಆಗಿತ್ತು. ಅದಕ್ಕೆ ಸಾಕ್ಷ್ಯಂತೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಜಮ್ಮು ಕಾಶ್ಮೀರದ ಪ್ರವಾಸದಲ್ಲಿದ್ದರೂ ಕೂಡ ವಿಡಿಯೋ ಕಾಲ್ ಮುಖಾಂತರ DK ಶಿವಕುಮಾರ್ ಅವರನ್ನು ಒಪ್ಪಿಸಿದ್ದು. ಇದು ಹಳೆ ಕತೆ. ಇದೀಗ ಅತ್ಯಂತ ದೊಡ್ಡದಾದಂಥ ಒಂದು ಬ್ಲಾಸ್ಟ್, ಈಗ ಸೀಕ್ರೆಟ್ ಬ್ಲಾಸ್ಟ್ ಆಗಿದೆ. ಅದು ಕೂಡ 70 MLAಗಳ ಜೊತೆ DK ಶಿವಕುಮಾರ್ ಅವರು BJP ನಾಯಕರನ್ನ ಮೀಟ್ ಆಗಿದ್ರು ಎನ್ನುವಂಥ ಒಂದು ಸ್ಫೋಟಕ ಮಾಹಿತಿ ಇದೀಗ BJPಯ ನಾಯಕ ಹೇಳಿದ್ದಾರೆ. ಹಾಗಾದರೆ ನಿಜಕ್ಕೂ 70 MLAಗಳ ಜೊತೆ DK ಶಿವಕುಮಾರ್ ಅವರು BJPಗೆ ಹೋಗಲಿಕ್ಕೆ ರೆಡಿಯಾಗಿದ್ರ? BJPಯ ಯಾವ ನಾಯಕರನ್ನ DK ಶಿವಕುಮಾರ್ ಅವರು ಮೀಟ್ ಆಗಿದ್ರು ಮತ್ತು ಯಾವ ಅಧಿಕಾರದ ಹಂಚಿಕೆ ಒಪ್ಪಂದವನ್ನು ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದರು? ಹಾಗಾದರೆ ಈ ಒಪ್ಪಂದದ ಪ್ರಕಾರ ಈ ಸೀಕ್ರೆಟ್ ಬ್ಲಾಸ್ಟ್ ಮಾಡಿದ BJP ನಾಯಕ ಯಾರು? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, 2023ರ ಮೇದಲ್ಲಿ ಆದಂಥ ಈ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮೀರಿ ಸರಿಸುಮಾರು 20-30 ಸಮೀಕ್ಷೆಗಳು ಕೂಡ ಹೇಳಿದ್ವು 100 ಬರ್ಬೋದು, JDS ಒಂದು 30 ಬರ್ಬೋದು, ಅಲ್ಲಿಗೆ 224 ಆಗುತ್ತೆ, ಒಂದು 10-15 ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂಥ ಸಮೀಕ್ಷೆ ಹೇಳಿದ್ವು. ಅದರಲ್ಲೂ ಬಹುಮುಖ್ಯವಾಗಿ BJP ಅಧಿಕಾರಕ್ಕೆ ಹಿಡಿಯುತ್ತೆ, BJP ಹತ್ರ 108-109 ಬರುತ್ತೆ ಅನ್ನುವಂಥ ಎಲ್ಲ ಸಮೀಕ್ಷೆಗಳು ಹೇಳಿದ್ವು. ಆದರೆ ಸಮೀಕ್ಷೆ ಎಕ್ಕವನ್ನು ಬುಡಮೇಲು ಮಾಡಿದಂಥ ಮೊದಲ ಚುನಾವಣೆ ಅದು ಯಾವುದಂದರೆ ಅದು ಕರ್ನಾಟಕ ರಾಜ್ಯದ ಸಾರ್ವತ್ರಿಕ ಚುನಾವಣೆ. ಬರೋಬ್ಬರಿ 136 ಸೀಟನ್ನು ಗೆದ್ದು ಬೀಗಿದಂಥ ಕಾಂಗ್ರೆಸ್ BJPನ ಧೂಳಿಪಟ ಮಾಡಿಬಿಡ್ತು. ಅಂದರೆ ಅಧಿಕಾರದಲ್ಲಿದ್ದಂಥ BJPನ ಧೂಳಿಪಟ ಮಾಡಿಬಿಡ್ತು. ಆದರೆ ಅದಾದ ನಂತರ ಆದಂಥ ಕತೆ ಇದೆಯಲ್ಲ, ಅದು ದೊಡ್ಡದಾದಂಥ ತಲೆನೋವಿಗೆ ಕಾರಣ ಆಯಿತು. ತನ್ನ ಮುಖವನ್ನು ಇಟ್ಕೊಂಡು, ತನ್ನ ಮಾಸ್ ಲೀಡರ್ಶಿಪ್ಪನ್ನು ಇಟ್ಕೊಂಡು ತಾವು ಗೆದ್ದಿದ್ದೇವೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದರು. ಜೊತೆಗೆ DK ಶಿವಕುಮಾರ್ ಅವರು ನನ್ನ ಸಂಘಟನೆಯ ಆಧಾರದ ಮೇಲೆ ಮತ್ತು ಪಂಚ ಗ್ಯಾರಂಟಿಗಳನ್ನ ಯೋಜನೆಯನ್ನು ಘೋಷಣೆ ಮಾಡುವಂಥ ಪ್ಲಾನ್ ಕೊಟ್ಟಿದ್ದೆ, ನಾನು ನನ್ನ ಜೊತೆ ಒಂದು ಟೀಮ್ ಕೊಟ್ಕೊಂಡಿದ್ದೇನೆ ಅಂತ ವಾದವನ್ನು ಇಬ್ಬರು ನಾಯಕರು ಹೈಕಮಾಂಡ್ ಮುಂದೆ, ಅದರಲ್ಲೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ, ರಾಹುಲ್ ಗಾಂಧಿ ಅವರ ಮುಂದೆ ಇಬ್ಬರು ಕೂಡ ತಮ್ಮ ಸಿನಾಪ್ಸಿಸ್ ಅನ್ನ, ತಮ್ಮ ಪ್ರಾಜೆಕ್ಟ್ ಅನ್ನ, ತಮ್ಮ ಪ್ಲಾನ್ ಅನ್ನ ವಾದ ಮಂಡನೆ ಮಾಡಿದ್ರು. ಬರೋಬ್ಬರಿ 15 ದಿನಗಳ ನಂತರ ಒಂದು ಒಪ್ಪಂದಕ್ಕೆ ಬರಲಾಗುತ್ತೆ. ಅದು ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಬರಲಾಗುತ್ತೆ. ಆ ಒಪ್ಪಂದ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯವರು ಅಧಿಕಾರ ವಹಿಸ್ಕೊಳ್ತಾರೆ. ಅದಾದ ನಂತರ 2025 ನವೆಂಬರ್ ವೇಳೆಗೆ ಅದು 2.5 ವರ್ಷಗಳ ಮುಗಿಯುತ್ತೆ. ಅದಾದ ನಂತರ DK ಶಿವಕುಮಾರ್ ಅವರು ತಮ್ಮ ಪದಗ್ರಹಣ ಮಾಡಿ CM ಪಟ್ಟವನ್ನು ಏರ್ತಾರೆ ಅನ್ನೋ ಒಪ್ಪಂದ ಆಯಿತು. ಅದು ಈಗ ಸನ್ನಿಹಿತ ಬರುವಾಗ ದೊಡ್ಡ ಗೊಂದಲ ಆಯಿತು. DK ಶಿವಕುಮಾರ್ ಅವರು ತಾನು CM ಎನ್ನುವ ರೀತಿಯಲ್ಲಿ ಒಂದು ಪ್ರತಿಪಾದನೆ ಮಾಡಿದ್ರು ಮತ್ತು ಅವರ ಆಪ್ತರು ಕೂಡ DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನ ಆ ಅವಧಿ ಮುಗಿಯುವ ಟೈಮಲ್ಲಿ, ಅಂದರೆ ಕಳೆದ 3-4 ತಿಂಗಳಿಂದ ದೊಡ್ಡದಾಗಿ ಸದ್ದು ಬರ್ತಾ ಇತ್ತು. ಆದರೆ ಇದೀಗ BJP ನಾಯಕರು, ಅಂದರೆ ಈಗ BJPಲಿ ಇಲ್ಲ ಅವರು, ಆದರೂ BJP ನಾಯಕರಂತಲೇ ಗುರುತಿಸಲ್ಪಡ್ತಾರೆ ಮತ್ತು ಹಿಂದುತ್ವದ ಒಂದು ಅಜೆಂಡಾ, ಹಿಂದುತ್ವದ ರೋಲ್ ಮಾಡಲ್ ಅನ್ನುವಂಥ ಒಂದು ಹೆಗ್ಗಳಿಕೆ ಕೂಡ ಅವರಿಗಿದೆ. ಅವರು ಈಗ BJPಲಿ ಇಲ್ಲ. ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಪ್ರಕಾರ DK ಶಿವಕುಮಾರ್ ಅವರು ಯಾವಾಗ ಅವರಿಗೆ ಈ 2.5 ವರ್ಷಗಳ ಕಾಲದ ನಂತರ ತನಗೆ ಅಧಿಕಾರ ಸಿಗಲ್ಲ, ಸಿದ್ದರಾಮಯ್ಯ ತಮ್ಮ ಆಪ್ತರ ಮುಖಾಂತರ ಒಂದೊಂದೇ ಬೆದರಿಕೆ ಹಾಕೊಂಡು ಹೈಕಮಾಂಡ್ ಕೂಡ ತಾನೇ ಮುಖ್ಯಮಂತ್ರಿ ಆಗ್ತೇನೆ, 5 ವರ್ಷಗಳ ಕಾಲ ತಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅನ್ನುವಂಥ ಮಾತನ್ನ ಪದೇ ಹೇಳಿ, ಜೊತೆಗೆ ತಮ್ಮ ಆಪ್ತರಿಗೆ ದೊಳ್ಳೊಳ್ಳೆ ಅಧಿಕಾರ ಕೊಟ್ಕೊಂಡು, ಅಂದರೆ 5-6 ಆಪ್ತರಿದ್ರು. ಅಲ್ಲಿ KN ರಾಜಣ್ಣ ಇರ್ಬೋದು, MB ಪಾಟೀಲ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, HC ಮಹದೇವಪ್ಪ ಆಗಿರ್ಬೋದು, ಹೀಗೆ ಕೆಲವೊಬ್ಬ ನಾಯಕರು, ಕೆಲವೊಬ್ಬರು DK ಶಿವಕುಮಾರ್ ಅವರಿಗೆ ಮಂತ್ರಿ ಪಟ್ಟ ಕೊಡಬಾರ್ದು, ಮುಖ್ಯಮಂತ್ರಿ ಪಟ್ಟ ಕೊಡಬಾರ್ದು, CM ಅಂದರೆ ಸಿದ್ದರಾಮಯ್ಯರು 5 ವರ್ಷಗಳ ಕಾಲ CM ಆಗಿರಬೇಕು ಅನ್ನುವಂಥ ವಾದವನ್ನು ಪದೇ ಹೇಳಿ DK ಶಿವಕುಮಾರ್ ಅವರನ್ನ ಒಂದು ಕಡೆ ಮೂಲೆಗುಂಪು ಮಾಡೋ ಪ್ರಯತ್ನ ಮಾಡಿದ. ಜೊತೆಗೆ ಒಂದು ರಾಜ್ಯದಲ್ಲಿ ಒಬ್ಬನಿಗೆ ಒಂದೇ ಅಧಿಕಾರ, DK ಶಿವಕುಮಾರ್ 2 ಅಧಿಕಾರ ಇದೆ. ಅವರು KPC ಅಧ್ಯಕ್ಷರು ಆಗಿದ್ದಾರೆ ಮತ್ತು ಅವರಿಗೆ DCM ಪಟ್ಟನ್ನು ಇದೆ. ಅವರು ಯಾವುದಾದ್ರೂ ಒಂದು ಪಟ್ಟವನ್ನು ಬಿಟ್ಟು ಕೊಡಲೇಬೇಕು ಎನ್ನುವಂಥ ವಾದವನ್ನು CM ಆಪ್ತರು, ಸಿದ್ದರಾಮಯ್ಯನವರ ಆಪ್ತರು ಪದೇ ಹೇಳ್ತಾ ಇದ್ರು. ಇದರಿಂದ ಸ್ವಲ್ಪ ಮುಜುಗರ ಆಯಿತು. ತಮ್ಮ ವಾದ ಪ್ರತಿವಾದ ಮಾಡ್ತಿದ್ರು, ಕೌಂಟರ್ಗಳನ್ನ ಕೊಡ್ತಾ ಇದ್ರು, ಕೆಲವೊಬ್ಬರಿಗೆ ನೋಟಿಸನ್ನು ಕೊಟ್ಟರು, ಕೆಲವೊಬ್ಬರಿಗೆ ಡೈರೆಕ್ಟಾಗಿ ಟಾಂಗ್ ಕೊಟ್ಟರು, ಕೆಲವೊಬ್ಬರಿಗೆ ಏಕವಚನದಲ್ಲಿ ಮಾತಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ಈ ಪ್ಲಾನ್ A ಪ್ಲಾನ್ B ಅನ್ನ ಮಾಡ್ದಂದಿತ್ತು. ಪ್ಲಾನ್ A
ನಾನು ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತ, ನಾನು ಕಾಂಗ್ರೆಸ್ನಲ್ಲಿ ಹುಟ್ಟಿದ್ದೇನೆ, ನಾನು ಕಾಂಗ್ರೆಸ್ನಲ್ಲಿ ಸಾಯ್ತೇನೆ ಅನ್ನುವಂಥ ಒಂದು ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು. ಅದು ಬಿಜೆಪಿಯ ನಾಯಕರಾದಂಥ ಗೃಹ ಸಚಿವರಾದಂಥ ಅಮಿತ್ ಶಾ ಅವರ ಜೊತೆ ಕೊಯಮತ್ತೂರಲ್ಲಿ ಶಿವರಾತ್ರಿ ಎಂದು ವೇದಿಕೆ ಹಂಚಿಕೊಂಡ ಸಂದರ್ಭದಲ್ಲೂ ಅದಾದ ನಂತರ ಬಂದು ಹೇಳಿದ್ದು ಅದೇ ಮಾತವರು. ನಾನು ಕಾಂಗ್ರೆಸ್ನಲ್ಲಿ ಹುಡ್ತೇನೆ, ಕಾಂಗ್ರೆಸ್ ಸಾಯ್ತೇನೆ ಅಂತ ಮಾತಾಡಿದ್ರು. ಆದರೆ ಅವರ ಪ್ಲಾನ್ ಬಿ ಕೂಡ ರೆಡಿ ಇತ್ತು. ಪ್ಲಾನ್ ಬಿ ಅಂದರೆ ಅದು ಕಾಂಗ್ರೆಸ್ಗೆ ಹೆದರಿಸುವಂಥದ್ದು. ಕಾಂಗ್ರೆಸ್ಗೆ ಹೆದರಿಸುವಂಥದ್ದು ಅಂದರೆ ನನ್ನ ಒಂದು ಆಪ್ಷನ್ ಬಿಜೆಪಿ ಕೂಡ ಇದೆ, ನೀವೇನಾದರೂ ನನಗೆ CM ಪಟ್ಟವನ್ನು ಸರಿಸಾಗಿ ಕೊಟ್ಟಿಲ್ಲ ಅಂದರೆ ನನಗೆ ಬರುವಂಥ ಪಾಲದು, ನೀವು ನನಗೇನು ಎಕ್ಸ್ಟ್ರಾ ಕೊಡಬೇಕು, ನನಗೆ ದಾನವಾಗಿ ಅನುದಾನವಾಗಿ ಏನು ಕೊಡಬೇಡಿ. ನನ್ನ ಪ್ರಯತ್ನ, ನಾನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಎಷ್ಟು ಶ್ರಮ ವಹಿಸಿದ್ದನಲ್ಲ, 224 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು ಕೆಲವೊಬ್ಬ ಅಚ್ಚರಿಯ ಕ್ಯಾಂಡಿಡೇಟ್ಗಳಿಗೆ ಟಿಕೆಟ್ ಕೊಟ್ಟು ಅವರನ್ನು ಗೆಲ್ಲಿಸುವುದರಿಂದ ಹಿಡಿದು ಪಂಚ ಗ್ಯಾರಂಟಿಗಳ ಮೂಲಕ ಅವರನ್ನು ಗೆಲ್ಲಿಸೋದ್ರ ಮುಖಾಂತರ ಹಿಡಿದು ಪಿ ಸಿ ಎಂ ಎನ್ನುವಂಥ ಅಜೆಂಡವನ್ನು ತರುವುದರ ಮುಖೇನ ಎಲ್ಲವೂ ಕೂಡ ನನ್ನ ಪ್ಲ್ಯಾನ್ ಇದೆ. ಹಾಗಾಗಿ ನನಗೆ ನೀವು ಬಿಟ್ಟಿಯಾಗಿ ಕೊಡಬೇಡಿ. ನನಗೆ ನಾನು ಮಾಡಿದ ಪ್ರಯತ್ನದ ಫಲವಾಗಿ ನನಗೆ CM ಕೊಡಬೇಕಿತ್ತು, ಅದಕ್ಕೂ ನಾನು ಒಪ್ಕೊಂಡೆ 2.5 ವರ್ಷಗಳ ಕಾಲ ದೊಡ್ಡವರಾದಂಥ ಅಥವಾ ಹಿರಿಯರಾದಂಥ ಸಿದ್ದರಾಮಯ್ಯರು ಅಧಿಕಾರವನ್ನು ಮಾಡಲಿ ಅಂತ. ಆದರೆ ಈಗ ನವೆಂಬರ್ ವೇಳೆಗೆ ನಾನು ಅಧಿಕಾರವನ್ನು ಕೊಡಬೇಕು, ಅದು ಕೂಡ ನನಗೆ ಕೊಡಬೇಕಾದಂಥ ಪಾಲು ಕೊಡಬೇಕು ಅನ್ನುವಂಥ ಒಂದು ಪಟ್ಟನ್ನು ಹಿಡಿದ್ರು. ಒಂದು ವೇಳೆ ಕೊಡಲಿಲ್ಲ ಅಂದರೆ ನನಗೆ ಮತ್ತೊಂದು ಆಪ್ಷನ್ ಇದೆ. ಆ ಆಪ್ಷನ್ ಹೇಗಾಗುತ್ತಂದರೆ, ನಾನು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಿ 70-80 MLAಗಳನ್ನು BJP ಕರ್ಕೊಂಡು ಹೋಗ್ತೇನೆ. ಆವಾಗ ಸರಿಸುಮಾರು 80-85 ಬೇಕಾಗತ್ತೆ. ಅಂದರೆ ನಿಮಗೆ ರೂಲ್ಸನ್ನು ಬ್ರೇಕ್ ಆಗಬಾರ್ದು, ಅಂದರೆ ಪಾರ್ಟಿ ಚೇಂಜ್ ಅಂತ ಇರುತ್ತಲ್ಲ, ಅದನ್ನು ಆಗಬಾರ್ದು ಅಂದರೆ 1/3 ಅಂದರೆ ಸರಿಸುಮಾರು 136 ಸೀಟಲ್ಲಿ ನಿಮಗೆ 90 ಸೀಟನ್ನು ಕರ್ಕೊಂಡು ಹೋದರೆ ಅದು ವೈಲೇಷನ್ ಆಫ್ ರೂಲ್ಸ್ ಆಗಲ್ಲ. ಹಾಗಾಗಿ 70 ಸೀಟ್ ನನ್ನ ಹತ್ರ ಈಗಾಗಲೇ ಇದೆ, ಮತ್ತೊಂದು 15-20 ಸೀಟನ್ನು ನಾನು ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ತೇನೆ ಅಂತ ಒಂದು ಪ್ಲಾನ್ ಬಿ. ಆ್ಯಕ್ಚುಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ DCM ಆಗಿರುವಂಥ DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ಆದರೂ ಕೂಡ ಒಂದು ಹೆದರಿಸುವಂಥ ಪ್ರಯತ್ನ ಇದೆಯಲ್ಲ, ಅದರ ಪ್ರಯತ್ನದ ಫಲವಾಗಿ ಡೆಲ್ಲಿಗೆ ಹೋಗಿ ಅವರು ಮಾತಾಡಿದ್ರು ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿಯನ್ನು ಬಿಜೆಪಿಯ ಹಿಂದುತ್ವದ ಅಜೆಂಡಾ, ಹಿಂದುತ್ವದ ರೂವಾರಿ, ಹಿಂದುತ್ವದ ಕಟ್ಟಾಳು, ಹಿಂದುತ್ವದ ಒಬ್ಬ ಮೇಧಾವಿ, ಹಿಂದುತ್ವದ ರೋಲ್ ಮಾಡೆಲ್ ಎಂದು ಗುರುತಿಸಿಕೊಂಡಿರುವಂಥ ಮತ್ತು ಪದೇ ಪದೇ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿ 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 ಅಲ್ಲಿಂದ ಉಚ್ಚಾಟನೆಯಾದಂಥ ಯತ್ನಾಳ್ ಅವರು ಇವತ್ತು ಒಂದು ದೊಡ್ಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನೋಡಿ, DK ಶಿವಕುಮಾರ್ ಅವರು ಸರಿ ಇಲ್ಲ, DK ಶಿವಕುಮಾರ್ ಅವರಿಗಲ್ಲೇ CM ಪಟ್ಟ ಕೊಡಲ್ಲ. ಹಾಗಾಗಿ ಅವರು ಡೆಲ್ಲಿಗೆ ಹೋಗಿದ್ರು, ಒಂದು ದಿನ ಡೆಲ್ಲಿಗೆ ಹೋಗಿದ್ರು. ಡೆಲ್ಲಿಯಲ್ಲಿ ಅಂದರೆ ಅದು ಉಚ್ಚಾಟನೆ ಆಗುವ ಮೊದಲು, ಅಂದರೆ ಬಿಜೆಪಿ ಹತ್ರ ಇದ್ರು ಇವರು, ಬಿಜೆಪಿ ಎಲ್ಲ ಒಳಗುಟ್ಟುಗಳು ಕೂಡ ಇವರಿಗೆ ಅರ್ಥ ಆಗ್ತಿತ್ತು, ಅಂದರೆ ಯತ್ನಾಳ್ ಅವರಿಗೆ ಗುರುತಿತ್ತು. ಅಂಥ ಟೈಮಲ್ಲಿ ಸಿಕ್ಕಂಥ ಮಾಹಿತಿಯನ್ನು ಇವತ್ತು ಸ್ಫೋಟಕ ಮಾಡಿದ್ದಾರೆ. ಕೆಲ ತಿಂಗಳ ಹಿಂದೆ, ಅಂದರೆ 5-6 ತಿಂಗಳ ಹಿಂದೆ DK ಶಿವಕುಮಾರ್ ಅವರು ಡೆಲ್ಲಿಯಲ್ಲಿ ಒಬ್ಬ ಬಿಜೆಪಿಯ ಪ್ರಮುಖ ನಾಯಕರನ್ನು ಭೇಟಿ ಮಾಡಿದ್ರು. ತಾನು 70 MLAಗಳನ್ನು ಕರ್ಕೊಂಡು ಬರ್ತೇನೆ, ನನಗೆ ನೀವು CM ಪಟ್ಟ ಕೊಡಿ, ಜೊತೆಗೆ ವಿಜೇಂದ್ರ ಅವರಾದಂಥ, ಅಂದರೆ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ DCM ಪಟ್ಟ ಕೊಡುವ, ಆವಾಗ ನಮ್ಮ ಕೊಯಿಲೇಷನ್ ಗೌರ್ಮೆಂಟ್ ಆಗುತ್ತೆ. ಅಂದರೆ ನಾವು ಪಾರ್ಟಿ ಚೇಂಜ್ ಅಂತೀವಲ್ಲ, ಈ ಪಾರ್ಟಿಯಿಂದ ಪಾರ್ಟಿ ಜಂಪಿಂಗ್ ಪಾಲಿಟಿಕ್ಸ್ ಕೂಡ ಆಗಲ್ಲ, ಅದು ವೈಲೇಷನ್ ಆಗಲ್ಲ. ನಾನು ಸರಿ 90-95 MLAಗಳನ್ನ ಕರ್ಕೊಂಡು ಬರ್ತೇನೆ. ನನಗೆ ಈಗಾಗಲೇ ನನ್ನ ಕಟ್ಟಾಳುಗಳು 70-80 ಜನ ಇದ್ದಾರೆ. 70 ಜನರು ಈಗಾಗಲೇ ಸಹಿ ಮಾಡಿದ್ದಾರೆ ಇದಕ್ಕೆ, ಅಂದರೆ ನನ್ನ ಸಪೋರ್ಟಿಗೆ. ಹಾಗಾಗಿ 70 MLAಗಳು ಈಗಿದ್ದಾರೆ. ನೀವು ಅಧಿಕಾರವನ್ನು ಮಾಡೋದಾದರೆ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬರ್ತೇನೆ, ಕೊಯಿಲೇಷನ್ ಗೌರ್ಮೆಂಟ್ ಮಾಡುವ, ಬಿಜೆಪಿ ಮತ್ತು ಕಾಂಗ್ರೆಸ್ ಕೊಯಿಲೇಷನ್ ಗೌರ್ಮೆಂಟ್ ಮಾಡುವ. ಅಂದರೆ ಬೇರೆ ಥರದಲ್ಲಿ ಮೂಲ ಕಾಂಗ್ರೆಸ್ ಸಿದ್ದರಾಮಯ್ಯ ಜೊತೆಗಿರುತ್ತೆ, ಆದರೆ 70 ಸೀಟ್ಗಳನ್ನ ಕಳ್ಕೊಂಡ್ರೆ ಇಲ್ಲಿ 70 ಇದೆ, 140 ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ನೇರವಾದ ಎಚ್ಚರಿಕೆ ಕೊಡುವುದರ ಮುಂದುವರೆದ ಭಾಗವಾಗಿ DK ಶಿವಕುಮಾರ್ ಒಬ್ಬ ಬಿಜೆಪಿಯ ದೊಡ್ಡದಾದ ಮುಖಂಡರನ್ನ ಭೇಟಿಯಾಗಿದ್ರು. ಅಲ್ಲಿ ಸಕಾರಾತ್ಮಕವಾಗಿ ಅವರಿಗೆ ಒಂದು ದಾರಿ ಸಿಕ್ಕಿಲ್ಲ ಅಥವಾ ಸೂಚನೆ ಸಿಕ್ಕಿಲ್ಲ. ಹಾಗಾಗಿ ಅವರು ಈಗಲೂ ಒದ್ದಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಯತ್ನಾಳ್ ಅವರು ಇವತ್ತು ಸ್ಫೋಟ ಮಾಡಿದ್ದಾರೆ. ಹಾಗಾಗಿ ಅಂದು ನಡೆದಂಥ ಕಳೆದ 5-6 ತಿಂಗಳ ಹಿಂದೆ ನಡೆದಂಥ ಒಂದು ಮೀಟಿಂಗ್ ಇದೆಯಲ್ಲ, DK ಶಿವಕುಮಾರ್ ಅವರು ಮತ್ತು ಬಿಜೆಪಿಯ ದೊಡ್ಡ ನಾಯಕ, ಅದು ಮೇ ಬಿ ದೊಡ್ಡ ನಾಯಕರನ್ನು ನಿಮ್ಗೆ ಅರ್ಥ ಆಗಿರುತ್ತೆ ಯಾರೇ ಅಂತ. 4-5 ಜನರ ದೊಡ್ಡ ನಾಯಕರಿದ್ದಾರೆ, ಮೋದಿ, ಅಮಿತ್ ಶಾ ಮತ್ತು ಕೆಲವೊಬ್ಬರು ನಾಯಕರಿದ್ದಾರೆ. 3rd, 4th, 5th ಆ 3rd ಅಥವಾ 4th ನಾಯಕರನ್ನ, ಅದು ಕರ್ನಾಟಕದಿಂದ ಹೋಗಿ ಅಲ್ಲಿ ದೊಡ್ಡದಾಗಿ ಬೆಳೆದಂಥ ಒಬ್ಬ ನಾಯಕರನ್ನ ಮೀಟ್ ಮಾಡುವಂಥ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಹಾಗಾಗಿ ಪದೇ ಪದೇ ಈ ಕೆಲ ದಿನಗಳ ಹಿಂದೆ ನಮ್ಮ ನಾಯಕರು ಎನ್ನುವಂಥ ಮಾತು ಕೂಡ ಅವರು ಹೇಳಿದ್ರು. ಅವ್ರಿಗೆ ಯಾಕೆ ಅವಮಾನ ಮಾಡಿದ್ರಿ ಎನ್ನುವಂಥ ಮಾತನ್ನು ಕೂಡ ಇಲ್ಲಿ ನೆನಪು ಮಾಡಿಕೊಳ್ಳಬಹುದಾಗಿದೆ. ಹಾಗಾಗಿ ಯತ್ನಾಳ್ ಅವರು ಹೇಳಿದಂಥ ಮಾತಿದೆಯಲ್ಲ, 70 ಜನ MLAಗಳೊಂದಿಗೆ DK ಶಿವಕುಮಾರ್ ಅವರು ಬಿಜೆಪಿ ಬರ್ಲಿಕ್ಕೆ ರೆಡಿಯಾಗಿದ್ರು. ಅದು ಕೂಡ ಮಾತುಕತೆ ಹಂತದಲ್ಲಿದೆ, ಅದು ಕೊನೆಯಾಗಿಲ್ಲ. ಯಾವುದೇ ಕ್ಷಣದಾದ್ರೂ ಕೂಡ DK ಶಿವಕುಮಾರ್ ಅವರು ಬಿಜೆಪಿ ಬರ್ಬೋದು ಮತ್ತು CM ಆಗ್ಬೋದು. ಅವ್ರ ಜೊತೆ ಮಹಾನಾಯಕರಾದಂಥ
ವಿಜಯೇಂದ್ರ ಅವರು ಕೂಡ DCM ಆಗ್ಬೋದು ಎನ್ನುವಂತ ಸ್ಫೋಟಕ ಮಾಹಿತಿಯನ್ನು ಇವತ್ತು ಅಥವಾ ಈ ಡೆಲ್ಲಿ ಸೀಕ್ರೆಟ್ ಬ್ಲಾಸ್ಟ್ ಮಾಡಿದರೆ ಯತ್ನಾಳ್ ಅವರು. ಅದಕ್ಕೆ ತಕ್ಕಂತೆ DK ಶಿವಕುಮಾರ್ ಅವರು ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಸ ಕಡ್ಡಿ ಮತ್ತು ಹೊಲಸು ಮೇಲೆ ನಾನು ಕಲಿಸ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅದು ನಮಗೆ ಮತ್ತು ರಾಚತೆ ಅನ್ನುವಂತ ಮಾತನ್ನು ಹೇಳಿ ಆ ವಿಷಯಕ್ಕೆ ಒಂದೇ ಒಂದು ಮಾತಿನಲ್ಲಿ ಫುಲ್ ಸ್ಟಾಪ್ ಅನ್ನು ಹಾಕಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ನಾನು ಮೀಟ್ ಆಗಿಲ್ಲ ಅಂತ ಮಾತುಕತೆ ನಡೆದಿಲ್ಲ ಅನ್ನುವಂತ ಮಾತನ್ನು ಯಾವುದೇ ಕಾರಣಕ್ಕೆ ಹೇಳದೆ ಅವರು ನೇರವಾಗಿ ಒಂದು ಉಪಮೇಯದ ಮುಖಾಂತರ, ಅಂದ್ರೆ ನಾನು ಕೊಚ್ಚೆ ಮೇಲೆ ಕಲ್ಲು ಹಾಕಲ್ಲ ಅನ್ನುವಂತ ಮಾತನ್ನು ಹೇಳಿ ನೇರವಾಗಿ ಕೊಚ್ಚೆ ಅನ್ನುವಂತ ಮುಖಾಂತರ, ಅಂದ್ರೆ ನನಗೆ ಇಂಥ ಈ ವಿಷಯವನ್ನು ಹರಿದಂತ ವ್ಯಕ್ತಿ ಅಂದ್ರೆ ಯತ್ನಾಳ್ ಅವರಿಗೆ ಸ್ವಲ್ಪ ಟಾಂಗ್ ಕೊಟ್ಟಿದ್ದಾರೆ. ಏನೇ ಆಗಲಿ DK ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ತಾರ ಬಿಡ್ತಾರೋ ಬೇರೆ, ಅದ್ರ ಪ್ಲಾನ್ ಎ ಪ್ರಕಾರ ನನಗೆ ಬರಬೇಕಾದಂತ CM ಪಟ್ಟ ಬರಬೇಕು, ಇಲ್ಲ ಅಂದ್ರೆ ನನ್ನ ಹತ್ರ ಪ್ಲಾನ್ B ರೆಡಿ ಇರುತ್ತೆ ಅನ್ನೋದು ಅವ್ರ ಮಾತಿನಿಂದ ಅರ್ಥ ಆಗುತ್ತೆ ಮತ್ತು ಅದನ್ನ ಹಾಗೆ ಇಟ್ಕೊಂಡಿದ್ದಾರೆ. ನೀವೇನಾದ್ರೂ ಕೊಟ್ಟಿಲ್ಲ ಅಂದ್ರೆ ನನ್ನ ಹತ್ರ ಇದೆ, ಹಾಗಾಗಿ ಕೊಡ್ಲೇಬೇಕನ್ನುವಂತ ಒಂದು ಮುನ್ಸೂಚನೆ ಪ್ರಕಾರವಾಗಿ DK ಶಿವಕುಮಾರ್ ಅವರು ತಂತ್ರದ ಮೇಲೆ ತಂತ್ರವನ್ನು ಹೆಣಿತಾ ಇದ್ದಾರೆ. ಹಾಗಾಗಿ ಇದೀಗ ಡೆಲ್ಲಿ ಸೀಕ್ರೆಟ್ ಕೂಡ ಬ್ಲಾಸ್ಟ್ ಆಗಿದೆ. ಮುಂದೆ ಯಾವೆಲ್ಲ ಸೀಕ್ರೆಟ್ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.